ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ಇವತ್ತು ವೀಕ್ಷಕರೇ, ಬಹಳಷ್ಟು ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಬಹಳಷ್ಟು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನತೆಯ ಪ್ರೀತಿ ವಿಶ್ವಾಸ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶ. ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಮೋಟೆಬೆನ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಇದೇ ಒಂದು ಕ್ಷೇತ್ರದಿಂದ ಕೆಲಸ ಕಾರ್ಯವನ್ನ ನಿರ್ವಹಿಸುತ್ತಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಶಿವಪ್ಪ ಆನ್ವೇರಿ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ನಾಡಿನ ಸಮಸ್ತ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ. ನಮಸ್ಕಾರ ಸರ್, ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್. ಸರ್, ನನ್ನ ನಾಗರಾಜ್ ಶಿವಪ್ಪ ಆನ್ವೇರಿ ಅಂತೇಳಿ, ನಂದು ಮೂಲತಃ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಗ್ರಾಮ. ಓಕೆ. ನಾವು ಮೂಲತಃ ಇಲ್ಲೇ ಜನಿಸಿರ್ತಕ್ಕಂಥವ್ರು ಮತ್ತು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ಪಿತ್ರಾರ್ಜಿತವಾಗಲಿ ಯಾವ ರಾಜಕಾರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. ನಾವು ನಮ್ಮಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಳಗೆ ಏನೋ ಒಂದು ಉದ್ಯೋಗದ ಮುಖಾಂತರ ಮುಂದೆ ಬಂದಿರತಕ್ಕಂಥ ವ್ಯಕ್ತಿಗಳು. ಬರೀ ಉದ್ಯೋಗ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ವಿಚಾರದಾಗ ಹೋಗಬಾರ್ದು ಅಂತೇಳಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ತಗೋಬೇಕು. ಯಾಕಂತಂದ್ರೆ ನಮ್ಮ ವಿದ್ಯಾಭ್ಯಾಸದ ಸ್ಥಿತಿಗತಿಯಲ್ಲಿ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ವಿದ್ಯಾಭ್ಯಾಸ ಮಾಡುವಾಗ ಆಗ್ತಕ್ಕಂಥ ಅನಾನುಕೂಲಗಳನ್ನು ನೋಡಿ ಹೀಗಾಗಿ ನಾವು ಮೊದಲು ಬಂದದ್ದು ವಿದ್ಯಾಸಂಸ್ಥೆಗೆ ನಾವು ಏನು ಮಕ್ಕಳಿಗೆ ಸೇವೆ ಮಾಡಬೇಕು ಅನ್ನೋಂಥ ಭಾವನೆಯಿಂದ ಯಾವುದೇ ಒಂದು ಗೋರ್ಮೆಂಟಿನ ಒಂದು ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು ಮತ್ತು ಕಾಲೇಜ್ ಆಗಿರ್ಬೋದು, ಈ ಒಂದು ಮಾರ್ಗದೊಳಗೆ ಮೊದಲು ನಾವು ಜನ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ವಿದ್ಯಾಸಂಸ್ಥೆಯ ಮುಖಾಂತರ ನಾವು ಪ್ರಾರಂಭಿಸಿ ಅದ್ರ ಜೊತೆಗೆ ಜನರ ಒಂದು ನಾಡಿಮಿಡಿತದೊಂದಿಗೆ ನಾವು ಏನಾದರೂ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡ್ಬೇಕು ಅಂತಕ್ಕಂಥ ಭಾವನೆಯನ್ನು ಹೊತ್ಕೊಂಡು ಒಂದೊಂದು ಹಂತವಾಗಿ ನಾವು ಜನರ ಸಂಪರ್ಕದಾಗ ಬಂದ್ಕೊಂಡು ಆಗ ನಮ್ಮ ತಾಲೂಕಿನ ಗಣ್ಯ ವ್ಯಕ್ತಿಗಳ ಒಂದು ನಮ್ಮ ಸಂಘಟನೆಯನ್ನು ನೋಡ್ಕೊಂಡು ನಮ್ಮನ್ನು ಗುರುತಿಸ್ಕೊಂಡು ನಮ್ಮನ್ನು ಆಹ್ವಾನಿಸಿ ನಮ್ಮನ್ನು ಅತಿ ಆತ್ಮೀಯವಾಗಿ ನಮ್ಮನ್ನು ಕಾಣ್ಕೊಂತ ಬಂದರು ಸರ್. ಖಂಡಿತ. ಹಾಗಾದ್ರೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಅನ್ನೋ ಒಂದು ವಿಚಾರವನ್ನ ತಾವು ವ್ಯಕ್ತಪಡಿಸ್ತೀರಿ ಸರ್? ನಾನು 97 ಒಳಗೆ SLC ಮುಗಿಸಿ ನಾನು ಅಲ್ಲಿಗೆ ವಿದ್ಯಾಭ್ಯಾಸ ಮುಗಿಸಿ ನಮ್ಮ ಮನೆಯ ಅರ್ಚನೆ ಸಲುವಾಗಿ ಬಿಟ್ಟಾದ ನಂತರ ನನ್ನ ಪಕ್ಕದ ಗ್ರಾಮದ ವೀರಯ್ಯ ಹಿರೇಮಠ ಅಂತಕ್ಕಂಥ ವ್ಯಕ್ತಿಗಳು ಸಮಾಜದ ಅತಿ ದೊಡ್ಡ ವ್ಯಕ್ತಿಗಳಾಗಿದ್ದರು. ಅವರು ರಾಜಕಾರಣದಲ್ಲಿ ನಮ್ಮ ಭಾಗದ ಒಬ್ಬರು ಬಲಿಷ್ಠ ವ್ಯಕ್ತಿಗಳಾಗಿದ್ದರು. ಆಗ ಅವರ ಸಂಪರ್ಕದಾಗ ಹೋಗಿ ನಾವು ಅವ್ರ ಜೊತೆಗೆ ಅಡ್ಡಾಡ್ಕೊಂತ ಹೋದಂಥ ಸಂದರ್ಭದಲ್ಲಿ ನಾವು ಅವಾಗ 99 ಒಳಗೆ ನಾವು ಪದಾರ್ಪಣೆ ಮಾಡಿದ್ವಿ. ಆ 99 ಇರ್ತಕ್ಕಂಥ ಸಂದರ್ಭದಲ್ಲಿ ದಳ ಇತ್ತು ಸರ್. ಅವಾಗ ಜಾತ್ಯತೀತ ಜನತಾ ದಳ ಇತ್ತು. ದಳ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ರುದ್ರಪ್ಪ ಲಮಾಣಿ ಅಂತಕ್ಕಂಥವ್ರು MLA ಆಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪಕ್ಕದ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಹೆಚ್ಚಿನ ಮತಗಳಿಂದ ಆರಿಸಿ ಬಂದಿರತಕ್ಕಂಥ ಬಸವರಾಜ್ ಎನ್ ಶಿವಣ್ಣವರು ಈಗಿನ ಹಾಲಿ ಶಾಸಕರು ಮತ್ತು ಅರಣ್ಯ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಂಬಂಧಿಗಳು ಆಗಿರ್ತಕ್ಕಂಥವರು ಅಂದಿನ ಸಂದರ್ಭದಲ್ಲಿ ಪರಿಸರ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಿದ್ರು. ಆಗ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಜಿಲ್ಲಾ ಪರಿಸ್ಥಿತಿ ಒಂದು ಇದನ್ನು ತಗೊಂಡಿದ್ದಾಗ ಅವಾಗ ನಾವೇನು ಮಾಡಿದ್ವಿ, ಹಿರೇಮಠ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಮ್ಮ ಬಸವನಗೌಡರು, ಹಿರಳ್ಳಿ ಬಸವನಗೌಡರು ಅಂತೇಳಿ ಅಗದಿ ನಮ್ಮಲ್ಲಿ ಮುಸಜ್ಜಿ ರಾಜಕಾರಣಿಯಾಗಿದ್ದರು ಸರ್. ಅವಾಗ ಅವ್ರನ್ನ ಏನು ಮಾಡಿದ್ರು ಅಂತಂದ್ರೆ ಒಂದು ಜಿಲ್ಲಾ ಜನತಾದಳ ಅಧ್ಯಕ್ಷರಂತಂದು ಹೇಳಿ ಮಾಡಿ ಆ ಸಂದರ್ಭದಲ್ಲಿ ನಾವು ರಾಜಕಾರಣಕ್ಕೆ ಎಂಟ್ರಿ ಇಟ್ವಿ. ಅಂದ್ರೆ ನಾವು ಹಿರೇಮಠರವ್ರ ಮುಖಾಂತರ ಹೋಗಿ ಸೇರ್ಕೊಂಡಾಗ ಹಿರೇಮಠರ ಜೊತೆ ಒಡನಾಟಕ್ಕೆ ಹೋದಾಗ ಈ ರಾಜಕಾರಣದಲ್ಲಿ ನಾವು ಸಹಿತ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದನ್ನು ಮಾಡಿಕೊಂಡು ಅವರು ಎಲ್ಲೆಲ್ಲೇ ಗಣ್ಯ ವ್ಯಕ್ತಿಗಳು ಭೇಟಿ ಆಗ್ಬೇಕಾರೆ ಅವ್ರ ಜೊತೆಗೆ ಹೋದಾಗ ಅವರ ಮುಖಾಂತರ ನಾವು ರಾಜಕೀಯವಾಗಿ ಮತ್ತು ಜನರಿಗೆ ಬೆಳಕಿಗೆ ಬಂದಿರತಕ್ಕಂಥ ಸಂದರ್ಭ ಹಿರೇಮಠ ಅಂತಕ್ಕಂಥ ನಮ್ಮ ಅವ್ರನ್ನ ಲೋಕಾರೂಢಿ ಪ್ರಕಾರ ಸ್ವಾಮಿಗಳು ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಬಂದ ಮೇಲೆ ನಮ್ಮ ಬಸವರಾಜ ಶಿವಣ್ಣವರು
ನಮ್ಮನ್ನು ಅವಾಗ ಗುರುತಿಸ್ಕೊಳಕ್ಕೆ ಶುರು ಮಾಡಿದ್ರು. ಅದಾದ ನಂತರ ನಾವು ನಮ್ಮ ಸ್ವಾಮಿಯರು ಯಾವ ನದಿ ಒಳಗೆ ಬಂದರು ಅದೇ ನದಿ ಒಳಗೆ ಬಂದ್ಕಂತ ಬಂದ್ವಿ. ಮುಂದೆ 2004ರಲ್ಲಿ ಅವಾಗ ಹೊಡಿತು ಸರ್. 2002-3ರಲ್ಲಿ ದಳ ಹೊಡ್ಕೊಂಡು ಹೋಗ್ತಾವ. ದಳ ಹೊಡೋದು ಜಾ ಮತ್ತು ಯು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ನಾವೇನು ಮಾಡಿದ್ವಿ ಸರ್, ಜಾ ಮತ್ತು ಯು ನಮ್ಮಲ್ಲೇ ಇರ್ತಕ್ಕಂಥ 2 ಪಂಗಡಗಳಾದವು. ಪಂಗಡ ಆದಾಗ ನಾವು ಅವಾಗ ಏನು ಮಾಡಿದ್ವಿ ಅಂತಂದ್ರೆ ಹಿರಳ್ಳಿ ಬಸನಗೌಡರ ಪರವಾಗಿ ಆ ಕಡೆ ಭಾಗಕ್ಕೆ ಸೇರ್ಕೊಂಡಾಗ ಮುಂದೆ 2004ರಾಗ ವಿಧಾನಸಭಾ ಚುನಾವಣೆ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೆಹರು ಚನ್ನಬಸಪ್ಪ ಹೊಲೇಕರ್ ಅವರು ಶಾಸಕರಾದ್ರು. ನಾವು ಅವ್ರ ಬಲಕ್ಕೆ ನಿಂತ್ಕೊಂಡ್ವಿ. ಮುಂದೆ 2004 ಮುಗಿದ ಮೇಲೆ 2008ಕ್ಕೆ ನಮ್ಮ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಮೀಸಲು ಹೋಯ್ತು ಸರ್. ಮೊದಲು ಮೀಸಲು ಕ್ಷೇತ್ರವಾಗಿತ್ತು. 2008ರಲ್ಲಿ ಮೀಸಲು ಹೋಗಿ ಜನರಲ್ ಆಗ್ತಾರೆ. ಅವಾಗ ಜನರಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಮಂದಿ ಹೋರಾಟ ಮಾಡಿದ್ರು ಸಹಿತ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಬ್ಯಾಡಗಿ ತಾಲೂಕಿನ ನಮ್ಮಲ್ಲೇ ವಿಶ್ವಕ್ಕೆ ದಾಖಲೆ ಆಗಿರ್ತಕ್ಕಂಥ ಮೆಣಸಿನಕಾಯಿ ಮಾರುಕಟ್ಟೆ ಸರ್. ಆ ಮಾರುಕಟ್ಟೆಯ ಅಧ್ಯಕ್ಷರಾಗಿ ಹಲವಾರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸುರೇಶ್ ಗೌಡ್ ಪಾಟೀಲ್ ರವ್ರಿಗೆ ಟಿಕೆಟ್ ಸಿಗ್ತಾರೆ. ಅವಾಗ ಟಿಕೆಟ್ ಸಿಕ್ಕಾಗ ನಾವೆಲ್ಲರೂ ಅವ್ರ ಜೊತೆ ಕೈಗೂಡ್ಕೊಂಡು ಚುನಾವಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. 2008ರಲ್ಲೂ ಸಹಿತ ನಾವು ಜಯ ಗಳಿಸಿದ್ವಿ. ಅವಾಗ ನಮ್ಮ ಸುರೇಶ್ ಗೌಡ್ ಪಾಟೀಲ್ ರವರು ಶಾಸಕರಾದ ನಂತರ ಅವ್ರ ಜೊತೆಗೆ ಒಡನಾಟಕ್ಕೆ ಬಂದು ಮುಂದೆ 2009ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದು ಸರ್. ಆ ಸಂದರ್ಭದಲ್ಲಿ ನಾನು ಗೌಡರಿಗೆ ಇಲ್ಲ ಸರ್ ನನಗೆ ಅವಕಾಶ ಕೊಡ್ರಿ, ನಾನು ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದೆ. ಅವಾಗ ನಮ್ಮೂರನೇ ಅವರೇ ಆಗಿರ್ತಕ್ಕಂಥ ಘಟಾನುಘಟಿಗಳು ಸಹಿತ ನಮ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ರಾಜಕಾರಣ ಬಂದಿರತಕ್ಕಂಥ ಹಳಬರು ಇದ್ರು ಸರ್. ಆ ಸಂದರ್ಭದಾಗ ಗೌಡರು ನಿರ್ಣಯ ಮಾಡ್ಕೊಂಡು ನಮ್ಮೂರಿನ ಒಬ್ಬ ಹಿರಿಯರಿಗೆ ಕೊಟ್ಟು ಇನ್ನಿಬ್ಬರು ಸುಮ್ಮನೆ ಇರಿಸಿ ಅವ್ರಿಗೆ ಟಿಕೆಟ್ ಕೊಟ್ಟರು. ಆದ್ರೆ ಆ ಟಿಕೆಟ್ ಕೊಟ್ಟರೆ ಅವರ ವಿರುದ್ಧವಾಗಿ ನಮ್ಮೂರಿನ ಇನ್ನೊಬ್ರು ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಅವರು ಜಿಲ್ಲಾ ಪಂಚಾಯತಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವ್ರು ಕಣಕ್ಕೆ ಬಂದ್ರು. ನಾನು ಹಿರಿಯರ ಮಾತು ಮೀರಬಾರ್ದು ಅಂತೇಳಿ ನಾನು ನ್ಯೂಟ್ರಲ್ ಉಳ್ಕೊಂಡೆ. ಆ ಸಂದರ್ಭದಾಗ ಅವ್ರು ಜಿಲ್ಲಾ ಪಂಚಾಯತಿ ನಮ್ಮ ಮೊಟ್ಟೆಬೆನ್ನೂರು ಕ್ಷೇತ್ರ ಪಕ್ಷೇತ್ರಕ್ಕೆ ಬಲಿ ಹಾಕ್ತಾರದು. ಅವಾಗ ಆದ್ಮೇಲೆ ಮುಂದೆ ಬಿಟ್ಕೊಂಡ್ವಿ. ಅದಾದ್ಮೇಲೆ ಮತ್ತು ನಾವು ನಿರಂತರವಾಗಿ ಸೇವೆ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ಮುಂದೆ 2013ರಾಗ ಈ ಬಿಜೆಪಿ ಹೊಡ್ಕೊಂತಾರೆ. ಬಿಜೆಪಿ ಕೆಜೆಪಿ ಮತ್ತು ಬಿಜೆಪಿ ಅಂತ ಕೆಜೆಪಿ ಮತ್ತು ಬಿಜೆಪಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸುರೇಶ್ ಗೌಡ್ ಪಾಟೀಲ್ ರಾಜಕಾರಣದಿಂದ ಸ್ವಲ್ಪ ಹಿಂದುಳಿದ್ರು. ಅವಾಗ ವಿರೂಪಾಕ್ಷಪ್ಪ ಬಳ್ಳಾರಿ ಪಕ್ಷೇತರ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಆಗಿದ್ರಲ್ಲ ಅವ್ರಿಗೆ ಬಿಜೆಪಿ ಟಿಕೆಟ್ ಸಿಗ್ತಾರೆ. ಅದಾದ ನಂತರ ನಮ್ಮ ಸಜ್ಜನರಿಗೆ ಕೆಜೆಪಿ ಟಿಕೆಟ್ ಸಿಕ್ತು. ಈ ಸಂದರ್ಭದಾಗ ನಮ್ಮ ಗೌಡ್ರು ನ್ಯೂಟ್ರಲ್ ಆದಾರಲ್ಲ ಅಂತಂದೇಳಿ ನಾವು ಬೇಸರ ಮಾಡ್ಕೊಂಡು ಏನು ಮಾಡೋದು ಅಂತಕ್ಕಂಥ ಸಂದರ್ಭದೊಳಗೆ ನಮ್ಮ ಸಂಬಂಧಿಕರು ಆಗಿರ್ತಕ್ಕಂಥ ಪಕ್ಷ ಅಂತಂದಲ್ಲ, ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣ ಅವರು ಸಹಿತ ಮತ್ತೆ 2013ರಲ್ಲಿ ಸ್ಪರ್ಧೆಗೆ ಬಂದರು. ಆ ಸಂದರ್ಭದೊಳಗೆ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಒಗ್ಗೂಡ್ಕೊಂಡು ಅವ್ರ ಮಾರ್ಗದರ್ಶನದೊಳಗೆ ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ. ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿ ಬಸವರಾಜ ಶಿವಣ್ಣ ಅವರ ಬೆನ್ನೆಲುಬು ಹಾಕ್ಕೊಂಡು ಚುನಾವಣೆ ಮಾಡಿ 2013ರಲ್ಲಿ ಸಹಿತ ಬಸವರಾಜ ಶಿವಣ್ಣ ಅವ್ರನ್ನ ನಾವು ಅವತ್ತಿನ ಟೈಮ್ನೇ ಜಯಗಳಿಸಿದ್ವಿ ಸರ್. ಜಯಗಳಿಸಿದ್ವಿ. ಆದಮೇಲೆ ಶಿವಣ್ಣವರು ಸಹಿತ ನನ್ನನ್ನು ಆತ್ಮೀಯವಾಗಿ ಕಂಡ ನಂತರ ಮುಂದೆ ಏನೋ ಅವರ ಒಂದು ವೈಯಕ್ತಿಕವಾಗಿ ಮನಸ್ತಾಪಗಳು ಬಂದು ಈ ಚುನಾವಣೆ ನಿಮಿತ್ತ ಸರ್. ವೈಯಕ್ತಿಕ ಅಂದ್ರೆ ಏನಿಲ್ಲ, ಈ ನಮ್ಮ ಹಿಂದಿರ್ತಕ್ಕಂಥ ಕೆಲಸಗಾರರಿಗೆ ಸ್ವಲ್ಪ ನಮ್ಮ ಕೆಲಸ ಆಗಲಿಲ್ಲ ಅಂತ ವೈಮನಸ್ಸು ಇವೆಲ್ಲವೂ ಮಾಡ್ಕೊಂಡು ಅವ್ರ ಜೊತೆ ನಾವು ಸ್ವಲ್ಪ ಮುನಿಸ್ಕೊಂಡ್ವಿ. ನಂತರ ಮತ್ತೆ ಯಾಕೆ ನಮಗೆ ಸರಿ ಕಾಣಲಿಲ್ಲ. ಮತ್ತು ನಾವು ನಮ್ಮ ಗೌಡ್ರ ಮಾರ್ಗದರ್ಶನದೊಳಗೆ ಮತ್ತು ಹೊಳ್ಳಿ BJPನ ಸೇರ್ಪಡೆ ಆದ್ವಿ. BJP ಸೇರ್ಕೊಂಡಾಗ ಹಾವೇರಿಯಲ್ಲಿ ನಮ್ಮ ಶ್ರೀಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಹಾವೇರಿಯಲ್ಲಿ ಸಭೆ ಮಾಡಿದಾಗ ಅವ್ರು ನಮ್ಮನ್ನು ಆಹ್ವಾನಿಸಿದ್ರು. ನಾವು ಹೋಗಿ ಮತ್ತು ಅಲ್ಲೇ ಸೇರ್ಕೊಂಡ ನಂತರ ಮುಂದೇನಾಗ್ತಾರೆ, ನಾನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಎಲ್ಲರೂ ನಮ್ಮರನ್ನ ಹಾಕ್ಯಂಡು ನನ್ನ ಪತಿಯವ್ರನ್ನ ಗ್ರಾಮ ಪಂಚಾಯತಿ ಕೊಟ್ವಿ. ನಮ್ಮ ಸೋದರನ ಪತ್ನಿಯವ್ರನ್ನ ತಾಲೂಕು ಪಂಚಾಯತಿ ಕೊಟ್ವಿ, ಜಯಗಳಿಸಿದ್ರು. ಮುಂದೆ ಜಿಲ್ಲಾ ಪಂಚಾಯತಿ ಕೆಟಗರಿ ಚೇಂಜ್ ಆಗ್ತಾರೆ. ಅವಾಗ ವರ್ಗ ಮಹಿಳೆ ಆಗಿದ್ದರಿಂದ ನಮ್ಗೆ ಅವಕಾಶ ಇರಲಿಲ್ಲ. ನಾವು ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ಕೊಂಡು ಅಲ್ಲಿ ಸಹಿತ ಜಯಗಳಿಸಿದ್ವಿ. ಇದಾದ ನಂತರ ಮುಂದೇನಾದ್ರು ಸರ್, ಜಿಲ್ಲಾ ಪಂಚಾಯತಿ ಅನೌನ್ಸ್ ಆದಮೇಲೆ ಮೋಸ್ಟ್ಲಿ ಅಲ್ಲಿ ನನಗೆ ಟಿಕೆಟ್ ಕೊಡಲಿಕ್ಕಿಲ್ಲ ಅನ್ನೋಂಥ ಭಾವನೆಗಳು ಸುಳ್ಳು ಸ್ಟಾರ್ಟ್ ಆದವು ಸರ್. ಸುಳ್ಳು ಸ್ಟಾರ್ಟ್ ಆದಮೇಲೂ ಸಹಿತ ನಾನೇನು ಅಲ್ಲಿ ಕುಗ್ಗಿರಲಿಲ್ಲ. ಆಗ ಇರ್ತಕ್ಕಂಥ ಶಾಸಕರು ನಮಗೆ ಯಾಕೆ ಅಷ್ಟು ನೆಲೆ ನಮಗೆ ಸರಿ ಅನ್ನಿಸ್ಲಿಲ್ಲ. ಹಿಂಗಾಗಿ ನಾನು ಒಳ್ಳೆ ಕಾಂಗ್ರೆಸ್ಸಿಗೆ ಬರೋಣ ಅಂತ ತೀರ್ಮಾನ ನಾನೇನು ಮಾಡಿರಲಿಲ್ಲ ಸರ್. ನಮ್ಮ ಭಾಗದ ಮೊಟ್ಟೆಬೆನ್ನೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 19 ಹಳ್ಳಿ ಜನನೂ ಸಹಿತ ಇಲ್ಲ ಬೇಡ, ನೀವು ನಮ್ಮ ಕಡೆನೇ ಬಂದ್ಬಿಡ್ರಿ,
ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಮನ್ನು ಬೆಳೆಸ್ತೀವಿ ಅಂತಕ್ಕಂಥ ಭಾವನೆಗಳನ್ನು ಎಲ್ಲ ಜನ ಹೇಳಕ್ಕೆ ಶುರು ಮಾಡಿದ್ರು. ಹಿಂಗಾಗಿ ಆದರೂ ನಾನು ನಿರ್ಣಯ ತೊಗೊಳ್ಳಿಲ್ಲ ಸರ್. ನಾನು 1 ವರ್ಷ ವಿಚಾರ ಮಾಡ್ಕೊಂತ ಬಂದಮೇಲೆ ಆಯಿತು. ಮತ್ತು ರಾಜಕಾರಣದೊಳಗೆ ಅದ್ರ ಜೊತೆ ಸೇವೆ ಮಾಡ್ಬೇಕು ಅಂತಂದ್ರೆ BJP ಅವರು ಟೋಟಲ್ ನನ್ನ ಅನಿಸಿಕೆ ಒಂದು ಸರ್, ಅವ್ರು ಬ್ಯಾಕ್ವರ್ಡನ್ನು ಸ್ವಲ್ಪ ಹತ್ತಕ್ತಾರೆ ಅಂತಕ್ಕಂಥ ಭಾವನೆ ನನ್ನ ತಲೆಗೆ ಬಂತದ್ದು. ಅವರಲ್ಲಿ ಐತೆಲ್ಲ ಗೊತ್ತಿಲ್ಲ, ನನ್ನ ತಲೆ ಬಂದದ್ದು ಬ್ಯಾಕ್ವರ್ಡ್ ಇರ್ತಕ್ಕಂಥದನ್ನ ಬೆಳೆಸೋದಿಲ್ಲ, ತಮ್ಮ ಇದಕ್ಕೆ ಬಳಸ್ಕೊಂತಾರೆ ಅಂತಕ್ಕಂಥ ಭಾವನೆಯನ್ನು ಹೊತ್ಕೊಂಡು ನಾ ಕಾಂಗ್ರೆಸ್ಗೆ ಬರ್ಬೇಕಂತ ತೀರ್ಮಾನವನ್ನು ತೆಗೆದಕ್ಕಿಂತ ಮೊದಲು ನಮ್ಮಲ್ಲಿರ್ತಕ್ಕಂಥ ಏನು ನಮ್ಮ ಕಾರ್ಯಕರ್ತರದಾರಲ್ರಿ, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಅವ್ರು ದಿನನಿತ್ಯ ನನಗೆ ಇಲ್ಲ ನೀವು ಬರಲೇಬೇಕು, ಬಂದ್ರೆ ನಮ್ಮ ಮುಟೆಮುಂದ್ರ ಜಿಲ್ಲಾ ಪಂಚಾಯತ್ ಒಳಗೆ ನಾವು ಸಾಧ್ಯತೆ ಐತಿ, ಇಲ್ಲ ನಮ್ಮಲ್ಲಿ ನಮ್ಮ ಕಡಿಮೆ ಕಾಂಗ್ರೆಸ್ನೊಳಗೆ ಇರ್ತಕ್ಕಂಥ ನಾಯಕರ ಕೊರತೈತಿ, ನೀವು ಇಲ್ಲಿ ಬಂದ್ರೆ ನಿಮ್ಮನ್ನು ಬೆಳೆಸ್ತೇವೆ ಅಂತಕ್ಕಂಥ ಎಲ್ಲರ ಅಭಿಪ್ರಾಯವನ್ನು ನೋಡ್ಕೊಂಡು ಅವ್ರು ಒಂದು ಇದಕ್ಕೆ ಮನಸ್ಸು ಬಸವರಾಜ ಶಿವಣ್ಣವ್ರ ಹತ್ರ ಮತ್ತು ನಮ್ಮನ್ನು ಕರ್ಕೊಂಡು ಹೋದ್ಮೇಲೆ ಬಸವರಾಜ ಶಿವಣ್ಣವ್ರು ಅಲ್ಪ ನಾನಂತರೂ ನಿನಗೆ ಯಾವಾಗಲೂ ತರಿರ್ತೈತಿ, ನಾನು ರಾಜಕಾರಣ ಅಂತಲ್ಲ, ನೀನು ನಮ್ಮ ಮನೆ ಮಗ ಇದ್ದಂಗೆ ಅಂತಕ್ಕಂಥ ಭಾವನೆಯನ್ನು ಬಸವರಾಜ ಶಿವಣ್ಣವ್ರು ನಮ್ಗೆ ಹೇಳಿದ್ರು. ಆಯ್ತು ಸರ ಏನು ಮಾಡೋದಂತ ತೀರ್ಮಾನ ಮಾಡಿದಾಗ ಇಲ್ಲ ಮತ್ತು ಪಕ್ಷಕ್ಕೆ ಸೇರ್ಪಡೆ ಆಗೋದ್ರ ಬಗ್ಗೆ ನಾನು ಶ್ರೀಮಾನ್ಯ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ವಿಚಾರಣೆ ಮಾಡ್ಕೊಂಡು ದೊಡ್ಡ ಪ್ರಮಾಣದಾಗ ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡ್ಕೊಂತೀನಿ ಅಂತಕ್ಕಂಥ ಮಾತನ್ನು ಅವ್ರು ಕೊಟ್ಟರು. ಅದಾದ ನಂತರ ಒಂದು ತಿಂಗಳು 20 ನಂತರ ನನಗೊಂದು ಕರೆ ಮಾಡಿದರು ಬಸವರಾಜ ಶಿವಣ್ಣವರು, ಇಲ್ಲ DK ಶಿವಕುಮಾರ್ ಸಾಹೇಬ್ರು ನಾಳೆ ಕರ್ಕೊಂಬರಕ್ಕೆ ಹೇಳ್ಯಾರ, ನೀವು ಬರ್ಬೇಕಂತಂದು ಹೇಳಿದರು. ಆಗ ನಾನು ಇದಕ್ಕಿದ್ದಂಗೆ ನಂಬರ್ನ ಯಾರನ್ನೂ ಗಣನೆ ತೊಗೊಳ್ಳಿಲ್ಲಂಗೂ ಸಹಿತ ಸಡನ್ನಾಗಿ ಮತ್ತು ರಾತ್ರಿ ಫೋನ್ ಮಾಡಿದ್ರು, ಬೆಳಗ್ಗೆ ಹೋಗ್ಬೇಕಾದಂಥ ಸಂದರ್ಭದ ಬೆಂಗಳೂರಿಗೆ ಹೋದ್ವಿ. ಶ್ರೀಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರ ಸಾಹೇಬರ ನೇತೃತ್ವದಲ್ಲಿ ಅವತ್ತಿನ ಒಂದು ಅವ್ರ ಲೈವಲ್ಲಿ ನಾನು ಅವ್ರ ಹತ್ರ ಸೇರ್ಪಡೆ ಆದ ನಂತರ ನನ್ನ ಕಾರ್ಯವನ್ನು ಪ್ರಾರಂಭಿಸಿದ್ವಿ. ಬಸವರಾಜ ಶಿವಣ್ಣವ್ರ ಸಾಹೇಬರಿಗೆ ಮತ್ತು ಇಲ್ಲಿರ್ತಕ್ಕಂಥ ಗಣ್ಯರಿಗೆ ಟಿಕೆಟಿನ ಪೈಪೋಟಿ ನಡೆದ ನಂತರ ನಾನು ನಮ್ಮ ಜನನೂ ಸಹಿತ ಇಲ್ಲ, ನೀನು ಸಹಿತ ಪ್ರಯತ್ನ ಮಾಡು, ಏನಾಗತ್ತಿ ಯುವಕದಿದ್ದಿ ಮತ್ತು ಮ್ಯಾಗ ಎಲ್ಲ ನಿರಂತರವಾಗಿ ಈಗ 20 ವರ್ಷದಿಂದನೂ ಸೇವೆ ಮಾಡ್ಕೊಂಡು ಬಂದಿದ್ದಿ, ನೀನು ಒಂದ್ಸರಿ ಪ್ರಯತ್ನ ಮಾಡಂದ್ರು. ನಾನು ಮತ್ತು ನಮ್ಮ ಬಸವರಾಜ ಶಿವಣ್ಣ ಸಾಹೇಬ್ರು ಇವ್ನು ಕರ್ಕೊಂಬಂದು ಇನ್ನೂ 2 ವರ್ಷ ಆಗಲಿಲ್ಲ, ನನಗೆ ಅಡ್ಡಗಾಲ ಆದ್ನಲ್ಲ ಅನ್ನೋಂತ ಬೇಡ ಅಂತೇಳಿ ಸಾಹೇಬ್ರನ್ನ ಕೇಳಿದೆ. ಸರ್ ಇಲ್ಲ ಮತ್ತು ನಾನು ಅರ್ಜಿ ಕೊಡ್ತೀನಿ, ಹೆಂಗೆ ಮಾಡೋದು, ನಿಮಗೆ ಕೊಟ್ರೆ ನಾವು ತಕ್ಕಂಥವಿ ಸೇವೆ ಮಾಡೋಕೆ ನಾವು ರೆಡಿ ಅದವಿ, ಮತ್ತು ಇದು ಕಾಂಪೀಟ್ ಆಗ್ತಂದ್ರೆ ನಾನು ಸಹಿತ ಕಾಂಪೀಟ್ ಮಾಡ್ತೀನಿ, ನಾನು ಸ್ಪರ್ಧೆ ಒಳಗೆ ಅದನಿ ಅಂತಕ್ಕಂಥ ಭಾವನೆ ಹೊತ್ಕೊಂಡು ನಾನು ಸಹಿತ 2023ನೇ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಕಾಂಗ್ರೆಸ್ಸಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಹೌದು ಸರ್. ಆಗ ಮುಂದೆ ಹಿರಿಯರೆಲ್ಲ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ಒಂದೊಂದು ಸಂದರ್ಶನ ಮಾಡ್ಕೊಂಡು ಅಭಿಪ್ರಾಯ ಕೇಳಿದಾಗ ಸರ್ ನಾ ಹೇಳಿದೆ ನನ್ನ ಅಭಿಪ್ರಾಯ, ಇಲ್ಲ ನನಗೆ ಕೊಟ್ಟರು ಸಹಿತ ನಾನು ಫೈಟ್ ಮಾಡ್ತೇನೆ ಅಂತಕ್ಕಂಥದ್ದು ನನಗೈತಿ. ಯಾಕಂತಂದ್ರೆ ನಾನು 99ರಿಂದನೂ ಯಾವ ಒಂದು ಶಾಸಕರ ಜೊತೆಗೆ ಅದನ್ನೇ ಎಲ್ಲವೂ ಜಯಗಳಿಸ್ಕೊಂತನೇ ಬಂದವಿ, ಆ ನಂಬಿಕೆ ವಿಶ್ವಾಸ ನನಗೈತಿ. ಹಿಂಗಾಗಿ ಜನ ನನ್ನ ಜೊತೆಗೆ ಅದಾರ ಅಂತಕ್ಕಂಥ ಭಾವನೆಯಿಂದ ನಾನು ಅರ್ಜಿ ಕೊಟ್ಟೇನೆ. ಆದರೆ ನಾ ಅರ್ಜಿ ಕೊಟ್ಟರು ಸಹಿತ ನನಗಿಂತಲೂ ಹಳೆಯ ರಾಜಕಾರಣ ಮತ್ತು ನಮ್ಮಲ್ಲೇ ಬಸವರಾಜ ಶಿವಣ್ಣವ್ರಿಗೆ ಅತಿ ಸರಳತೆಯ ರಾಜಕಾರಣಿ ಅಂತ ಕರಿತಾರೆ ಸರ್. ಅಂದ್ರೆ ಯಾವುದೇ ಒಂದು ಅಂಬು ಬಿಂಬ ಅವರಲ್ಲಿಲ್ಲ. ಒಂದು ಯಾವ್ದಾರ ನೆರಕಿ ಮನೆಗೆ ಹೋದ್ರು ಕೂಡ್ತಾರೆ, ಎಲ್ಲಿ ಕರೆದ್ರು ನಿಂತು ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಏನೈತೆ ಅಂತ ಸರ್ ಮೆಮ್ರಿ, ಭಾಳ ಮಂದಿ ಬಡವ್ರನ್ನ ಹೆಸರುಗಳು ಕರಿತಕ್ಕಂಥದ್ದು ಒಂದು ಅವ್ರಿಗೆ ಗಾಡ್ ಗಿಫ್ಟ್ ಸರ್ ಅದು. ಹಿಂಗಾಗಿ ಅವ್ರಿಗೆ ಟಿಕೆಟ್ ಸಿಕ್ಕರೆ ನಮಗೆ ನಾವು ಬರೀ ಬಾಡಿಗೆ ಮತಕ್ಷೇತ್ರ ಅಷ್ಟೇ ಅಲ್ಲ, ನಮ್ಮ ಜಿಲ್ಲಾದಾಗ ಒಂದು 4-5 ಸೀಟ್ ಬೀಳ್ತಾವಂತಂದೇಳಿ ನಾನು ಶ್ರೀಮಾನ್ ಸಿದ್ದರಾಮಯ್ಯರ ಹತ್ರ ಒಂದು 10 ಸರಿ ಹೋಗಿ ಇಲ್ಲ ಸರ ನಮ್ಮಲ್ಲಿ ಬಸವರಾಜ ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಗೆಲ್ಲಿಕ್ಕೆ ಸಾಧ್ಯ ಐತಿ, ಇಲ್ಲ ಅಂದ್ರೆ ಟಫ್ ಆಕತ್ತೆ ಅಂತ ಹೇಳಿದ್ದಕ್ಕೆ ಹಿರಿಯರು ಮತ್ತು ಅದನ್ನೆಲ್ಲ ಸರ್ವೆ ಮಾಡಿಸಿ ಬಸವರಾಜ ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಅವರ ಶಾಸಕರಾಗಿ ಇವತ್ತು ನಿಗಮದ ಅಧ್ಯಕ್ಷರಾಗ್ಯಾರ. ಅವ್ರ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಾಗ ಅದಾವೆ ಸರ್. ಬೆಂಗಳೂರು ಹೋಗೋದಾಗಲಿ ಮತ್ತೊಂದು ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಬಸವರಾಜ ಶಿವಣ್ಣ ಸಾಹೇಬ್ರು ಕೇಳಿದ್ರು, ಅಲ್ಲಪ್ಪ ಮತ್ತು ಮುಂದಿನ ಜಿಲ್ಲಾ ಪಂಚಾಯತಿ ವಿಚಾರ ಹೆಂಗೈತೆ ಅಂತ ನಾನು ಕೇಳಿದೆ. ನಾನು ಹೇಳಿದೆ, ಅವತ್ತಿನ ಸಂದರ್ಭದಲ್ಲಿ ನಿಮ್ಮೆಲ್ಲ ನಾಯಕರು ಏನು ನಿರ್ಣಯ ತಗೊತೀರಿ, ಟಿಕೆಟ್ ಕೊಟ್ಟು ಇಲ್ಲ ಜಿಲ್ಲಾ ಪಂಚಾಯತಿ ನೀನು ನಡೀತೈತಿ ಅಲ್ಲಿ ನಿಂತು ಗೆಲ್ತಿ ಅಂತಕ್ಕಂಥ ಭಾವನೆ ನಿಮಗೆ ಬಂದರೆ ಟಿಕೆಟ್ ಕೊಡ್ರಿ, ಇಲ್ಲಾಂದ್ರೆ ನಾನು ಸೇವೆ ಮಾಡೋಕ್ಕೆ ಬದ್ದದನ್ನೇ ನನಗೆ ಅಧಿಕಾರದ ವಾಮವ ಏನು ಬೇಡ, ನಾನು ನಂದೇನೈತಿ ನಾ ಜನಸಂಪರ್ಕದಲ್ಲಿ ಕೆಲಸ ಮಾಡ್ತೇನೆ ಅಂತದ ನಾನು ಅವರಿಗೆ ಮಾತು ಕೊಟ್ಟಿರ್ತೀನಿ ಸರ್. ತಾವು ಕೂಡ ಭವಿಷ್ಯದ ರಾಜಕಾರಣ ಆದಂತಹ ಒಂದು ಮೋಟೆಬೆನ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ತಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ, ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ. ಸೊ ತಮಗೆ ನಾವು ಕೇಳೋದಾದ್ರೆ, ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಶಾಲೆ, ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಈ ಒಂದು ಪಾತ್ರಗಳ ಬಗ್ಗೆ ತಮ್ಮ ಒಂದು ಕಾಳಜಿ, ಆದ್ಯತೆ ನಿಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ ತಾವು ವ್ಯಕ್ತಪಡಿಸ್ತೀರಿ? ಸರ್ ಏನಂತಂದ್ರೆ ನಮ್ಮ ನಾನು ಮೂಲತಃ
ಒಂದು BCM ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ. ಎಸ್. ನನ್ನ ಒಂದು ಈ ಲೈಫ್ನಲ್ಲಿ ಮೊದಲು ನಾನು ಒತ್ತು ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣಕ್ಕೆ. ಸರ್, ನಾನು 99 ಒಳಗೆ ಮುಗಿಸಿ ಬಂದ ತಕ್ಷಣ ಛತ್ರ ಶಾಲೆ ಅಂತಕ್ಕಂಥ ಒಂದು ಪ್ರಾಥಮಿಕ ಶಾಲೆನ ಅದನ್ನು ಅಲ್ಲೇ ಒಂದು ಟೀಮ್ ಮಾಡಿ ಅಲ್ಲಿ ಶಿಕ್ಷಣ ಸಂಸ್ಥೆಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದನ್ನು ಒತ್ತು ಕೊಟ್ಕೊಂಡು ಅಲ್ಲಿಂದ ಸರ್ ನಾನು ಬರ್ಬರ್ತಾ ಏನು ಮಾಡಿದ್ದು ಸರ್, ನಮ್ಮ ಗೌರ್ಮೆಂಟ್ PU ಕಾಲೇಜ್ ಶ್ರೀ ಚನ್ನವೀರಪ್ಪ ರುದ್ರಪ್ಪ ಬಳ್ಳಾರಿ ಗೌರ್ಮೆಂಟ್ PU ಕಾಲೇಜ್ಗೆ ಸರ್ ನಿರಂತರವಾಗಿ 10 ವರ್ಷಗಳ ಕಾಲ ನಾನು ಅಧ್ಯಕ್ಷ ಆಗಿದ್ದೆ ಸರ್. ಆ ಸಂಸ್ಥೆಗೆ ಯಾವುದೇ ಸರ್ಕಾರ ಬಂದ್ರು ಸರ್, ಕಾಂಗ್ರೆಸ್ ಸರ್ಕಾರ ಬಂದ್ರು ನನ್ನನ್ನು ಆಯ್ಕೆ ಮಾಡ್ರ, BJP ಸರ್ಕಾರ ಬಂದ್ರು ನನ್ನ ಆಯ್ಕೆ ಮಾಡ್ರ, ತೆಗೆದಿಲ್ಲ ಸರ್. ಪ್ರಥಮವಾಗಿ 2013ರಲ್ಲಿ ನನ್ನ PU ಕಾಲೇಜಿಗೆ ಅಧ್ಯಕ್ಷ ಮಾಡಿದಾಗ ಶ್ರೀಮಾನ್ಯ ಬಸವರಾಜ ಶಿವಣ್ಣ ಅವರು ಅವತ್ತಿನ ಸಂದರ್ಭದಲ್ಲಿ ಶಾಸಕರಿದ್ದಾಗ 70 ಲಕ್ಷ ರೂಗಳನ್ನು ನನ್ನ ವೈಯಕ್ತಿಕ ಖರ್ಚಿಂದ ಅಡ್ಡಾಡಿ ಸರ್. ನಮ್ಮ ಕಾಲೇಜಿಂದ ಇವತ್ತಿನವರಿಗೆ ಹೋದ್ರು ನಾವಿರ್ತಕ್ಕಂಥ 10 ವರ್ಷದ ಚರಿತ್ರೆ ಒಳಗೆ ನಾವು 1 ರೂಪಾಯಿನೂ ಬರೀ ಚಾ ಖರ್ಚನ್ನು ಹಾಕಿಸ್ಕೊಟ್ಟಿಲ್ಲ ಸರ್. ಏನು ಖರ್ಚು ಮಾಡಿದ್ರು ನಮ್ಮ ವೈಯಕ್ತಿಕ ಖರ್ಚು ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಒಳಗೊಂಡ್ಕೊಂಡು ನಾವು ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಆ ಸಂಸ್ಥೆಗೆ ಕೊಟ್ಕೊಂಡು 10 ವರ್ಷಗಳ ಕಾಲದಲ್ಲಿ ಸರ್ 70 ಲಕ್ಷ ಅನುದಾನ ತಗೊಂಡು 4 ಕೊಠಡಿ ಕಟ್ಟಿಸಿದ್ವಿ. ಮುಂದೆ 18ರಾಗ ಶ್ರೀಮಾನ್ಯ ವಿರೂಪಾಕ್ಷಪ್ಪ ಬಳ್ಳಾರಿ ಶಾಸಕರಾದ ಮೇಲೆ 1,20,00,000 ರೂಗಳನ್ನು ಅಲ್ಲಿ ಹಠ ಬಿದ್ದು ಹಾಕಿಸ್ಕೊಂಡು ಡೆವಲಪ್ಮೆಂಟ್ ಮಾಡಿ ಗೌರ್ಮೆಂಟ್ ಕಾಲೇಜನ್ನು ಒಂದು ಪ್ರೈವೇಟ್ ಕಾಲೇಜಿಗೆ ಹೊಡೆದಾಕ ರೀತಿ ಒಳಗೆ ಆಡಳಿತ ಮಾಡಿದ್ವಿ ಸರ್. ಓಕೆ. ಆಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ನಮಗೆ ಅತಿ ಸಪೋರ್ಟ್ ಮಾಡಿ, ಮತ್ತು ಅದೇ ಹೇಳಿದ್ನಲ್ಲ ಸರ್, 10 ವರ್ಷಗಳಾದ್ರೂ ನಮ್ಮನ್ನು ಯಾರು ತೆಗಿಲಿಲ್ಲ. ಕೊನೆಗೆ 10 ವರ್ಷ ಆದ ನಂತರ ನನಗೆ ಬೇಡ, ನಾನು ಅದನ್ನ ಹಿಡ್ಕೊಂಡು ಕುಂಡೋದು ಬೇಡ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮ್ಮಲ್ಲಿ ಈ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಒಳಗೆ ಒಂದು ಕಾರ್ಯಕ್ರಮ ನಡೀತು ಸರ್. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ SDMC ಕಮಿಟಿಯವರು ಭಾಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಿದ್ರು. ಅವಾಗ ಅವ್ರಿಗೆ ಹೇಳಿದೆ, ಇಲ್ಲ ನೀವು ಸಹಿತ ಈಗ 7ನೇ ವರ್ಷ ಕಾರ್ಯನಿರ್ವಹಿಸಕತ್ತೀರಿ, ಈಗ ನೀವು ಮುಂದೆ ಪ್ರಮೋಷನ್ ಟೈಪ್ ನಮ್ಮ ಕಾಲೇಜಿಗೆ ಹೋಗಿ ನಾನು ರಾಜೀನಾಮೆ ಕೊಡ್ತೇನೆ ಅಂತಂದು ಹೇಳಿ ಅವರೊಂದು ಟೀಮನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಅವಕಾಶ ಸಿಗಲಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ಮೋಟೆಬೆನ್ನೂರಿನ ಗೌರ್ಮೆಂಟ್ PU ಕಾಲೇಜಿಗೆ ಆ ಕಮಿಟಿ ಚೇಂಜ್ ಮಾಡಿಸಿದೆ ಸರ್. ಇಲ್ಲ ಅವ್ರ ಶಾಸಕರು ಬೇಡ, ನೀ ಯಜ್ಞಾಕ್ ಮಾಡ್ತಿದ್ದಿ, ನೀ ಬೇಕಲ್ಲೇ ಇನ್ನೂ ಡೆವಲಪ್ಮೆಂಟ್ ಮಾಡೋದು ಐತೆ ಅಂದ್ರೂ ಸಹಿತ ನಾನು ಜೊತೆ ನಿರಂತರ ಇರ್ತಾನೆ, ನನಗೇನು ಅಧ್ಯಕ್ಷಗಿರಿನ ಬೇಡ, ಆ ಒಂದು ಸಂಸ್ಥೆ ಮಾಡೋಣ ಅಂತ ಮಾಡ್ಕೊಂತ ಬಂದಿವಿ ಸರ್. 15 ವರ್ಷಗಳ ಕಾಲ ನಮ್ಮಲ್ಲಿ ಮೈಲಾರ ಮಾದೇವಪ್ಪ ಪ್ರೌಢಶಾಲೆ ಅಂತ ಇತ್ತು ಸರ್. ಇವರು ರವಿಕುಮಾರ್ ಸರ್ ಅಂತೇಳಿ ಅವರ ಶಿಕ್ಷಕರ ಸರ್, ಅವ್ರು ಎಲ್ಲಿಯರ ಅವರು ಸಹಿತ ಆ ಒಂದು ಶಾಲೆಗೆ ನಾವು ಆ ಕಮಿಟಿ ಮೆಂಬರ್ನ ಮಾಡಿದ್ರು ಸರ್. ಅವತ್ತಿನ ಟೈಮೇ ಚಿತ್ರದುರ್ಗ ಮಠದ ಅಜ್ಜರ ವತಿಯಿಂದ ಇಲ್ಲಿ ಲೋಕಲ್ ಕಮಿಟಿ ಅಂತೇಳಿ ನಮ್ಮನ್ನು ಮಾಡಿದ್ರು. ನಾವು ಸಹಿತ ಆ ಕಮಿಟಿ ಒಳಗೆ ಈಗ ನಿರಂತರ ಅದಾವೆ ಸರ್. ಅಲ್ಲಿ ನಾವು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ನಿರಂತರ ಅದಾವೆ. ಆದ್ರೂ ಸಹಿತ ಅಲ್ಲಿನೂ ಸಹಿತ ನಾವು ಕೈಲಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಕೊಠಡಿ ಅವಶ್ಯಕತೆ ಇದ್ದು ಕೊಠಡಿ ಮಾಡಿದ್ವಿ. ಇದೇ ರೀತಿ ಸರ್ ಗುಂಡನಹಳ್ಳಿ ಇರ್ಬೋದು, ಅರಗುಂಡ ಇರ್ಬೋದು, ಮತ್ತು ನಮ್ಮಲ್ಲಿ ಗುಂಡಳ್ಳಿ ಅಂತಕ್ಕಂಥ ಹಳ್ಳಿ ಇರ್ಬೋದು, ಶಾಲೆಗೆ ಎಲ್ಲೈತಲ್ಲ ಸರ್ ಅಲ್ಲೇ ಅನುದಾನ ಬರಲಿ ಬಿಡಲಿ, ನಾವು ಮೊದಲು ಏನಾಗತ್ತೆ ನಮ್ಮ ಕೈಲಿ ಕೆಲಸ ಪ್ರಾರಂಭಿಸ್ಬಿಡ್ತವೆ. ಸರ್ಕಾರದಿಂದ ಅದನ್ನು ಬಂತಂದ್ರೆ ತೆಗೆಸಿಸ್ತವೆ, ಇಲ್ಲ ಅಂದ್ರೆ ಹೋಗ್ಲಿ ಅಂತಕ್ಕಂಥ ಭಾವನೆಯಿಂದ ವಿದ್ಯಾಸಂಸ್ಥೆಗೆ ಮೊದಲು ಮಾನ್ಯತೆಯನ್ನು ಕೊಟ್ಟೆ ಸರ್. ಖಂಡಿತ ಒಳ್ಳೆ ವಿಚಾರ ಸರ್. ಸೊ ಸಮಾಜದ ಒಂದು ರಾಜಕಾರಣದಲ್ಲಿ ಕ್ಷೇತ್ರದ ಯಾವುದೇ ಒಂದು ಚುನಾವಣೆ ಆಗಿರ್ಬೋದು, ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರವ್ಯಾಪಿಯಲ್ಲೂ ಕೂಡ ಚುನಾವಣಾ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಅನ್ನೋ ಒಂದು ವಿಚಾರವನ್ನ, ಅನಿಸಿಕೆಯನ್ನ ವ್ಯಕ್ತಪಡಿಸ್ತೀವಿ ಸರ್. ಒಂದು ರಾಜಕಾರಣದೊಳಗೆ ಜಾತಿಯ ಲೆಕ್ಕಾಚಾರ ಇರ್ಬೋದು ಸರ್, ಇಲ್ಲ ಅಂತಂದಲ್ಲ. ಆದರೆ ರಾಜಕಾರಣ ಆಗ್ಬೇಕಂತ ವ್ಯಕ್ತಿ ಜಾತಿ ರಾಜಕಾರಣ ಮಾಡಕ್ಕೆ ಹೋದ್ರೆ ಯಾವ ಕಾರಣಕ್ಕೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನಮ್ಮಲ್ಲಿ ನನ್ನ ಅನುಭವದ ಪ್ರಕಾರ ನೋಡಿರ್ತಕ್ಕಂಥದ್ರೊಳಗೆ ಜಾತಿ ರಾಜಕಾರಣ ಮಾಡ್ತಕ್ಕಂಥವ್ರು ಯಾವುದೇ ಒಂದು ಹುದ್ದೆ ಅಲಂಕರಿಸಿದ್ದು ಇಷ್ಟೇ ಇಲ್ಲ ಸರ್. ಹೀಗಾಗಿ ರಾಜಕಾರಣ ಅಂತ ಬಂದಾಗ ಎಲ್ಲ ಜನಾಂಗದವರು ನಮ್ಮವರು ಅಂತಕ್ಕಂಥ ಭಾವನೆಯನ್ನು ಯಾರು ಇಟ್ಕೊಂತಾರ ಅವ್ರು ಮಾತ್ರ ರಾಜಕಾರಣದವ್ರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಎಸ್. ಅಭಿವೃದ್ಧಿ ವಿಚಾರವಾಗಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ, ಜನ ಹೆಚ್ಚಾಗಿ ಕೇಳುವಂಥದ್ದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಹೊರತುಪಡಿಸಿ ಜನ ಮತ್ತೇನು ನಿರೀಕ್ಷೆ ಮಾಡೋದಿಲ್ಲ. ಅಂತಹ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ತಮ್ಮ ಒಂದು ಗ್ರಾಮದಲ್ಲಿ ಬಹುಶಃ 100ಕ್ಕೆ ಎಷ್ಟು ಭಾಗ ತಾವು ಯಶಸ್ವಿ ಆಗಿದ್ದೀರಿ ಅಂತ ಹೇಳಿ ತಾವು ವ್ಯಕ್ತಪಡಿಸ್ತೀರಿ ಸರ್? ಯಾವುದೇ ಒಂದು ಅನುದಾನ ಇರ್ತದೆ ಸರ್. ಸರ್ಕಾರದ ಯೋಜನೆಗಳನ್ನು ನಾವು ಆ ಒಂದು ಇಲಾಖೆಯಲ್ಲಿ ಹೋಗಿ ನಾವು ಅದನ್ನು ವಿಚಾರಣೆ ಮಾಡ್ಕೊಂಡು ಅದನ್ನು ನಾವು ತೊಗೊಂಡ್ರೆ ಏನಾಗ್ತದೆ, ಒಂದು ನಮ್ಮಲ್ಲಿ ಮೇನ್ ಇರ್ತಕ್ಕಂಥದ್ದು ರಸ್ತೆ ಸರ್. ಅದಾದ ನಂತರ ಕುಡಿಯೋ ನೀರಿನ ಯೋಜನೆ ಸರ್. ಯಾವುದೇ ಒಂದು ಜನ ಅವ್ರು ವೈಯಕ್ತಿಕವಾಗಿ ಏನು ಬಯಸೋದಿಲ್ಲ ಸರ್. ಆಮೇಲೆ ಈಗ ಆಶ್ರಯ ಯೋಜನೆ ಮನೆ ಒಳಗೆ ಸರ, ಈಗ ನಮ್ಮಲ್ಲೇ ಬಡವರು ಇರ್ತಾರ, ಅವ್ರಿಗೆ ಮನೆ ಇರೋದಲ್ಲ, ಆಶ್ರಯ ಯೋಜನೆ ಮನೆ ಅಂತ ಬರ್ತಾರ.
ಅದಾದ ನಂತರ ರಸ್ತೆ ನಮ್ಮಲ್ಲಿ ಓಣ್ಯಾಗ ಹಾಳಾಗೈತಿ ರಸ್ತೆ ಅಂತ ಬರ್ತಾರ. ಇವಕ್ಕೆ ನಾವು ಅತಿ ಒಟ್ಟನ್ನು ಕೊಟ್ಟು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಾಗಿರ್ಬೋದು, PWD ಇರ್ಬೋದು, ರಾಜ್ಯ ಪಂಚಾಯತ್ ಇಂಜಿನಿಯರಿಂಗ್ ಇರ್ಬೋದು, ಈ ಇಲಾಖೆಯ ಇಂಜಿನಿಯರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಇದನ್ನ ಮಾಡಲೇಬೇಕಂತ ಹಠ ಹಿಡಿದ್ರೆ ಎಲ್ಲ ಕೆಲಸ ಮಾಡೇ ಮಾಡ್ತಾರೆ ಸರ್. ಈಗ ಕೆಲಸ ಹಾಳಾಗೈತಿ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡೇವೆ ಅಂತಂತಲ್ಲ, ಅದು ವಾರ್ಡ್ನಲ್ಲಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋದ್ರೆ ಸರ್, ವಾರ್ಡ್ನಾಗ ಇರ್ತಕ್ಕಂಥ ಮೆಂಬರ್ಗಳು ಸಹಿತ ಅಷ್ಟೇ ಒಂದು ಪ್ರಾಮುಖ್ಯತೆ ಇರ್ತದೆ ಸರ್. ಅವರು ಇಲ್ಲ ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದು ಅವ್ರ ಮನೆ ಭಾವೇ ಬಂದು ಅವಾಗ ನಾವೇನ್ ಮಾಡ್ತೇವೆ ಸರ್, ಗ್ರಾಮ ಸಭೆ ಕರೆದ ಗ್ರಾಮ ಪಂಚಾಯತ್ ಒಳಗೆ ಹೋದಾಗ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ಕೊಂಡು ಅವಾಗ ನಾ ವಾರ್ಡ್ನಲ್ಲಿ ಇರ್ತಕ್ಕಂಥ ಮೆಂಬರ್ಗಳಿಗೆ ಇಲ್ಲಪ್ಪ ಇದು ಹಿಂಗೈಟ್ ನೋಡಿ ಸಮಸ್ಯೆ, ಅವ್ರು ನಮ್ಮ ಹತ್ರ ಬಂದಿದ್ರು ಅಂತೇಳಿ ಏನು ಸ್ಪಂದನೆ ಮಾಡ್ತೇವಲ್ಲ ಸರ್, ಹಾಗಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದ್ದೇ ಇರ್ತದೆ ಸರ್. ಯಾವಾಗಲೇ ನಾವು ಅದನ್ನ ಹೋರಾಟ ಮಾಡಿ ತಗೋಬೇಕು ಸರ್. ಯಾವುದೇ ಒಂದು ಇಂಜಿನಿಯರ್ ಆಗಲಿ ಏನಾಗಲಿ ನಾವು ಇಲ್ಲ ಇಂಥ ಕೆಲಸ ಐತಿ ಅಂತ ಅಂದಾಗ ಬಂದು ಅವ್ರು ಒಂದು ಎಸ್ಟಿಮೇಟ್ ಮಾಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ. ನಾವೇನು ಕೇಳಿದ್ರು ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಮಾಡಿರ್ತಕ್ಕಂಥ 100%ನ್ಯಾಗ ಒಂದು 60 to 70% ವರ್ಕನ್ನು ನಾವು ಮಾಡ್ಸೇವೆ ಅಂತಕ್ಕಂಥ ನೆಮ್ಮದಿ ನಮ್ಗೆ ಐತಿ. ಖಂಡಿತ ಈ ಹಿಂದೆ ಒಂದು ಮಾಡಿರ್ತಕ್ಕಂಥದ್ದು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ನಮ್ಮ ವಾಹಿನಿ ಮುಂದೆ ಹಂಚ್ಕೊಂಡಿದ್ದೀರಾ. ಮುಂದಿನ ಒಂದು ಭವಿಷ್ಯದ ರಾಜಕಾರಣದಲ್ಲಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಆಗಿರೋ ಕಾರಣ ತಾವೇ ಒಂದು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆದಲ್ಲಿ ಜನ ಏನಾದರೂ ಆಶೀರ್ವಾದ ಮಾಡಿ ಗೆದ್ದಿದ್ದೇ ಆದಲ್ಲಿ ತಮ್ಮ ಒಂದು ಈ ಒಂದು ಕ್ಷೇತ್ರಕ್ಕೆ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಗಳು ಯೋಜನೆಗಳು ತಾವು ರೂಪಿಸ್ಕೊಂಡಿದ್ದೀರಾ ಸರ್? ನಂದ ಒಂದು ನಿಲುವು ಸರ್, ಮೊಟ್ಟ ಮೊದಲು ಶಾಲೆಯ ಕೊಠಡಿಗಳು ಸರ್, ಹಲವಾರು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಲೆಯ ಕೊಠಡಿಗಳು ಒಂದು ದುಸ್ಥಿತಿ ಬಂದವು, ಅವನ್ನೆಲ್ಲ ರೆಡಿ ಮಾಡ್ಸತ್ತಾರೆ. ಅದಾದ ನಂತರ ನಮ್ಮಲ್ಲಿ ಭಾಗದಾಗ ಹೆಚ್ಚು ಸಮಸ್ಯೆ ಬರ್ತಕ್ಕಂಥದ್ದು ರೈತರಿಗೆ ದಾರಿ ಸಮಸ್ಯೆ ಸರ್. ಆ ಒಂದು ರೈತರ ಒಂದು ದಾರಿ ಸಮಸ್ಯೆಗಳನ್ನು ನಾವು ಅವ್ರಿಗೆ ಬಗೆಹರಿಸ್ಕೊಟ್ರೆ, ಅವ್ರ ರೈತರಿಗೆ ನಾವು ಸ್ಪಂದನೆ ಮಾಡಿದ್ರೆ ನಮಗೆ ನಿರಂತರ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಸರ್. ಅದಾದ ನಂತರ ಸ್ಮಶಾನ ರಸ್ತೆ ಸರ್, ನಮ್ಮಲ್ಲಿ ಸ್ಮಶಾನಕ್ಕೆ ಒಂದೊಂದ್ಸರಿ ಭಾಳ ಗಲಾಟೆ ಆಗಿದ್ದು ಉದಾಹರಣೆಗಳದು ಸರ್ ನಮ್ಮ ಕ್ಷೇತ್ರದೊಳಗನ. ಅಂದ್ರೆ ಹೆಣ ಒಯ್ಯಬೇಕಾದ್ರೆ ಇಲ್ಲ ಇಲ್ಲಿ ಒಯ್ಯಬಾರ್ದು, ಅದಾಗಬಾರ್ದು ಇದಾಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಈಗೂ ಸಹಿತ ನಾವು ಅಂಥ ಒಂದು ಪರಿಸ್ಥಿತಿ ಬಂದ್ರೆ ತಹಸೀಲ್ದಾರ್ನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ಕರ್ಕೊಂಡು ಹೋಗಿ ಆ ಸಮಸ್ಯೆಯನ್ನು ಕುಂದಿರ್ಸ್ಕೊಂಡು ಆ ಅಪೋಸಿಟ್ನವ್ರಿಗೂ ನಾವು ಮಾತಾಡಿ ಆ ಸ್ಮಶಾನದ ಸಮಸ್ಯೆ ಇರ್ಬೋದು, ಕೆರೆ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಇದನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕತ್ತೇವೆ. ಮುಂದೆ ಅಧಿಕಾರ ಬಂತಂದ್ರೆ ಇನ್ನೂ ಹೆಚ್ಚಿನ ರೀತಿ ಒಳಗೆ ಸರ್ ಈಗೇನಂದ್ರೆ ಈಗ ಹೇಳಿದ್ದು 50% ಇರ್ಬೋದು, ಒಂದು ಅಧಿಕಾರಿ ಇತ್ತಂದ್ರೆ ನಾವು 100% ಕೇಳಲಿಕ್ಕೆ ನಮ್ಗೆ ಹಕ್ಕೈತಿ. ಅಧಿಕಾರಿಗಳಿಗೆ ನಾವು ನಮ್ಮ ಮೇಲಿರ್ತಕ್ಕಂಥ ಮುಖಂಡರ ಕಡೆಯಿಂದ ಅವ್ರಿಗೆ ಮಾತಾಡಿಸಿ ನಾವು ಕೆಲಸ ತೊಗೋಬೇಕಾಗೈತಿ. ಅವತ್ತು ಆ ಸ್ಥಿತಿ ಬಂತಂದ್ರೆ ನಾವು ಸಹಿತ ಅಧಿಕಾರಿಗಳಿಗೆ ನೇರವಾಗಿ ತರಾಟಿ ತೊಗೊಂಡು ಕೆಲಸ ಮಾಡಲಿಕ್ಕೆ ನಮಗೆ ಮತ್ತು ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ಬೋದು ಅಂತಕ್ಕಂಥ ಭಾವನೆಯನ್ನು ಹೊತ್ಕೊಂಡು ಸರ್. ತಾವು ಕೂಡ ಈ ಭಾಗದ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿರೋ ಕಾರಣ ನಿಮ್ಮ ಒಂದು ಭಾಗದ ಒಂದು ಕ್ಷೇತ್ರದ ಒಂದು ಯುವ ಮಿತ್ರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವೇನಾದರೂ ಹೇಳಲಿಕ್ಕೆ ಬಯಸ್ತೀರಾ ಅಥವಾ ಏನಾದರೂ ಕೇಳೋದಕ್ಕೆ ಬಯಸ್ತೀರಾ? ಏನಿಲ್ಲ ಸರ್, ಇವತ್ತಿನ ಯುವಕರಿಗೆ ನಾನು ನನ್ನೊಂದು ಕಿವಿ ಮಾತು ಹೇಳ್ಬೇಕಂದ್ರೆ ಸರ್, ಒಟ್ಟು ಏನಾಗೈತೆ ಅಂದ್ರೆ ಸರ್, ನಾನು ಸಹಿತ 15 ವರ್ಷಗಳ ಕಾಲ ಸ್ವತಃ BJPಯಲ್ಲಿ ಇದ್ಕೊಂಡು ನಾನು ಒಬ್ಬ ಮೋದಿ ಫ್ಯಾನ್ಸ್ ಆಗಿನೂ ಸಹಿತ ಕೆಲಸ ಮಾಡೀನಿ ಸರ್. ಈಗ ಏನಾಗೈತೆ ಅಂದ್ರೆ ಮೋದಿ ಮಾಡ್ತಕ್ಕಂಥ ಮೋಡಿಗೆ ಅಡಾಪ್ಟ್ ಆಗಿಬಿಟ್ಟಾರೆ ಸರ್ ಹುಡುಗರು. ಏನಾಗೈತೆ ಅಂತಂದ್ರೆ ಬರೀ ಮೋದಿ ಕೆಳಮಟ್ಟದ ಜನರ ಸೇವೆಯನ್ನು ಏನು ಮಾಡ್ಯಾರ ಅಂತಕ್ಕಂಥದ್ದು ಯಾವುದೂ ಇಲ್ಲ ಸರ್, ಸುಮ್ಮನೆ ನರೇಂದ್ರ ಮೋದಿ ಮಾಡ್ತಕ್ಕಂಥದ್ದು ಅದನ್ನು ಅವ್ರನ್ನ ಅಲ್ಗಳೆಂಗೂ ಇಲ್ಲ ಸರ್. ಆದ್ರೆ ಅವ್ರು ಏನು ಮಾಡ್ಯಾರ ಅಂದ್ರೆ ನಮ್ಮ ಭಾರತ ದೇಶದ ರಕ್ಷಣೆಯ ಗಡಿ ಭಾಗದಲ್ಲಿ ಏನೈತಿ ಅದ್ರ ಬಗ್ಗೆ ಹೋರಾಟ ಮಾಡ್ಯಾರಿಲ್ಲ ಅಂತಲ್ಲ. ಆದ್ರೆ ಏನಂದ್ರೆ ಸರ್, ಈಗ ಉದಾಹರಣೆಗೆ ಮೊನ್ನೆ ರಾಮ ಮಂದಿರ ಇರ್ಬೋದು, ಆ ರಾಮ ಮಂದಿರದ ಮುಖಾಂತರ ಅಕ್ಕಿ ಕಾಳು ಕೊಟ್ಟು ಒಂದು ಮೋಟಿವೇಶನ್ ಮಾಡ್ತಕ್ಕಂಥದ್ದು ಇರ್ಬೋದು. ಈ ಒಂದು ಇದಕ್ಕೆ ನಮ್ಮಲ್ಲಿ ಯೂತ್ಸ್ ಏನೈತಲ್ಲ ಸರ್, ಅದಕ್ಕೆ ಅಡಾಪ್ಟ್ ಭಾಳ ಆಗ್ತದಾರ. ಆದ್ರೆ ದಯವಿಟ್ಟು ಏನಂದ್ರೆ ಸರ್, ಯೂತ್ಸು ಸಹಿತ ತಮ್ಮ ಜೀವನ ರೂಪಾಯಿ ಮಾಡ್ಕೋಬೇಕಾಗತ್ತೆ ಸರ್. ನನ್ನ ಒಂದು ಅನಿಸಿಕೆ ಸರ್, ಯಾವುದೇ ಒಂದು ಪಕ್ಷ ಇರಲಿ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇರಲಿ, ನಾವು 100ಕ್ಕೆ 100 ಪಕ್ಷವನ್ನು ಬೆನ್ನ ತಗೊಂಡು ಹೋದ್ರೆ ನಮ್ಮ ಲೈಫನ್ನು ಹಾಳು ಮಾಡ್ಕೊಂತ ಸರ್. ನಮ್ಮಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಯಾವುದೇ ಒಂದು MLA ಬೆನ್ನ ತಗೊಂಡು ಹೋದ್ರೆ ನೀವೇನೂ ಆಗೋಕ್ಕಾಗಲ್ಲ, 4 ಎಮ್ಮೆ ಬೆನ್ನ ಎತ್ಕೊಂಡು ಹೋದ್ರೆ ನಿಮ್ಮ ಜೀವನದ ಉದ್ಧಾರ ಆಕಿರಿ ಅಂತಕ್ಕಂಥ ಮಾತು ಹೇಳಿದ್ರು. ಆದ್ರೆ ಅದು ಏನೈತಲ್ಲ ಸರ್, ಉಲ್ಟಾ ಮಾಡ್ಕೊಂಡು ನಾವು ಹೋಗ್ತಕ್ಕಂಥ ದಾರಿ ಮತ್ತು ಮಾರ್ಗದೊಳಗೆ ನಮ್ಮ ಯುವಕರ ಮುಂದೆ ನಮ್ಮಲ್ಲಿರ್ತಕ್ಕಂಥ ಯೂತ್ಸಿಗೆ ಯಾವುದಾದ್ರೂ ಒಂದು ದಾರಿ ಸಿಗ್ತೈತಿ, ಮಾರ್ಗ ಸಿಗ್ತೈತಿ ಅಂದ್ರೆ ಹೋರಾಟ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಏನಾಗತ್ತೆ ಸರ್, ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಮಾಡಿದ್ರೆ ಅವ್ರದೇ ಆಗಿರ್ತಕ್ಕಂಥ ಕುಟುಂಬ, ಅವ್ರು ನಚ್ಕೊಂಡು ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ಏನಿರ್ತದೆ ಸರ್, ಮಗ ದೊಡ್ಡವಾದ್ಮೇಲೆ ನನ್ನ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಭಾವನೆ ಇರ್ತೈತಿ. ಯಾವುದೇ ಒಂದು ಇರಲಿ ಸರ್, ನಾನು ಯಾವ ಪಕ್ಷನೇ ಇರಲಿ ಅಥವಾ ನನ್ನನ್ನು ಸಹಿತ ಹಚ್ಕೊಂಡು ಹೋಗ್ಬೇಕಾದ್ರೆ ಅದರಿಂದ ನಾವು ಅವ್ರ ಉಪಯೋಗ ತಗೋಬೇಕು ಸರ್. ತಗೊಂಡು ಅವರು ಸದೃಢವಾಗಿದ್ದಾಗ ನಾವು ಸದೃಢವಾಗಿರ್ಲಿಕ್ಕೆ ಸಾಧ್ಯ ಸರ್. ಅದಕ್ಕೆ
ಎಲ್ಲ ನಮ್ಮ ಭಾಗದ ವಿಚ್ ಏನದಾರಲ್ಲ ಸರ್, Yes. ಈ ಒಂದು ಯಾವುದೇ ಇರಲಿ ಸರ್, ನಾವು ಮೋಡಿ ಮಾಡಿದ್ರೆ ಆಟ, ಅವ್ರು ಮೋಡಿ ಮಾಡಿದ್ರೆ ಆಟ, Yes. ಯಾವುದೇ ಒಂದು ಮೋಡಿಗೆ ಮೋಟಿವೇಶನ್ ಆಗ್ಬಾರ್ದು ಸರ್. ನಾವು ಮಾಡ್ತಕ್ಕಂಥ ಕೆಲಸ ಹೆಂಗಿರ್ಬೇಕಂದ್ರೆ, ಉದಾಹರಣೆಗೆ ನಾನು ಶೋಧನೆ ಮಾಡಿದ ಪ್ರಕಾರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನದವಲ್ಲ ಸರ್, ಅವು ಸಮಾಜದ ಕೆಳಮಟ್ಟದ ಜನರಿಗೆ ಮುಟ್ತಕ್ಕಂಥ ಕಾರ್ಯಗಳನ್ನು ಅವ್ರು ಮಾಡ್ಯಾರ ಸರ್. ಅದಾದ ನಂತರ ಯಾವುದೇ ಒಂದು ಭೇದ ಭಾವ ಇಲ್ದಂಗೆ ಮಾಡ್ತಾರೆ ಸರ್. ಆದರೆ ಇದ್ರೊಳಗೆ ಹಂಗಲ್ಲ ಸರ್, ಇದ್ರೊಳಗೆ ಸಮಾಜಮುಖವಾಗಿ ಒಡೆದು ಅವ್ರನ್ನ ಯುವಕರನ್ನು ಬಳಸ್ಕೊಂತಕ್ಕಂಥದ್ದನ್ನು ತಾವು ಸಹಿತ ಭಾಳ ಹಲವಾರು ಸರಿ ನೋಡ್ರಿ ಸರ್. ಉದಾಹರಣೆ ನಮ್ಮ ಶಿವಮೊಗ್ಗ ಗದ್ದಲ ಇರ್ಬೋದು, ಮಂಗಳೂರು ಗದ್ದಲ ಇರ್ಬೋದು, ಏನಕ್ಕಾರ ಸರ್ ಅಂದ್ರೆ ಭಾಳ ಪಾಪ ಅವ್ರಿಗೆ ಏನಾಗಿರ್ತದೆ ಸರ್, ಆ ಏಜ್ ಅಂತಂದ್ರೆ ಆ ಏಜ್ನಾಗ ನಾವೇನು ಹೇಳ್ತೇವೆ ಅದನ್ನು ತುಂಬ್ಕೆನ ಅಂತ ಕೆಪಾಸಿಟಿ ಇರ್ತದೆ ಸರ್. ಜಾತಿಗಳಲ್ಲಿ ವೈಮನ್ಸ್ ಮಾಡ್ತಕ್ಕಂಥದ್ದು ಸರ್. ಹೌದು, ಅದು ಆಗಬಾರ್ದು. Yes. ಅದಕ್ಕೆ ನಾವು ಆ ರೀತಿ ಅವ್ರನ್ನ ಬಳಸ್ಕೊಳ್ಳಿಲ್ದಂಗೆ ಅವ್ರನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ, ಈಗ ಉದಾಹರಣೆಗೆ ಯಾವ ಸಣ್ಣ ಪುಟ್ಟ ಕೆಲಸಗಳಿರ್ಬೋದು, ಇಂಥವೆಲ್ಲ ಮಾಡಿ ನಾವು ಅವ್ರನ್ನ ಒಂದು ದಾರಿಗೆ ಹಚ್ಚಿದ್ರೆ ಅವ್ರ ಕುಟುಂಬಗಳು ಸರಿಯಾಗಿ ಜೀವನ ಮಾಡ್ತಾವೆ. ಆಮೇಲೆ ಅವರು ಅದ್ರ ಮೇಲೆ ನಂಬಿಕೆ ಬರ್ತದೆ ಸರ್. ಅಂದರೆ ಉದಾಹರಣೆಗೆ ಹಿಂದೆ ಶ್ರೀಮಾನ್ಯ ಇಂದಿರಾ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ಉಳುವನೆ ಒಡೆಯ ಮಾಡಿದ್ರು, ಎಷ್ಟೋ ಮಂದಿ ರೈತರಿಗೆ ಅನುಕೂಲ ಆಗ್ತದೆ. ಮತ್ತು ಮೇಲೆ ಶ್ರೀಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಶ್ರೀಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಯಾವ ರೀತಿ ಬಳಕೆ ಮಾಡಿದ್ರು. ಮೊನ್ನೆ ಸಹಿತ SLC ಮತ್ತು PUC ರಿಸಲ್ಟ್ ಬಂದ ತಾವು ನೋಡಿರ್ಬೋದು ಸರ್. ನಾವು ಕೊಡ್ತಕ್ಕಂಥ ಗೃಹಲಕ್ಷ್ಮಿ 2,000 ರೂಪಾಯಿಗಳಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಹಣದಲ್ಲಿ ಓದಿ ರಾಜ್ಯಕ್ಕೆ ರ್ಯಾಂಕ್ ಬಂದಿರ್ತಕ್ಕಂಥ ಉದಾಹರಣೆಗಳು ಸರ್. ಹಂಗೆ ಆ ಒಂದು ಭಾವನೆಗಳು ಆಗ್ಬೇಕು ಅಂತಕ್ಕಂಥದ್ದು ದೇಶ ಕಟ್ಟೋದು ಅಷ್ಟು ಅವಶ್ಯಕತೆ ಐತೆ ಸರ್. ಅದು ಕಟ್ಟೋ ರೀತಿಲೇ ಕಟ್ಟಲಿ, ನಾವು ಅದನ್ನು ಬೇಡ ಅಂತಲ್ಲ, ನಾವು ಅದನ್ನು ವಿರೋಧಿಸೋದಿಲ್ಲ. ಅದನ್ನು ಬೇರೆ ರೀತಿಯಿಂದ ಬಳಸ್ಕೊಂಡು ಕಟ್ಟೋದು ಬೇಡ. ಅವ್ರ ಗುಡ್ ಕೆಲಸ ಮಾಡಿದ್ರು ಸಹಿತ ಮಾಡಿದ ರೀತಿಗಳು ಅವ್ರಿಗೆ ಸರಿ ಅನಿಸ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ವಿಚ್ ಮೋಡಿಗೆ ಹೋಗೋದು ಬೇಡ, ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಹೋಗ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಒಳ್ಳೆಯ ಸಲಹೆ ಸೂಚನೆಗಳು ಒಂದು ಯುವ ಮಿತ್ರರಿಗೆ ತಾವು ಕೊಟ್ಟಿದ್ದೀರಾ ಅಂತ ಹೇಳ್ತಾ, ಕಟ್ಟ ಕಡೆಯದಾಗಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ, ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯ ನಿರ್ವಹಿಸ್ತಿರೋ ಕಾರಣ ಇದೇ ಒಂದು ಕ್ಷೇತ್ರದ ಮಾನ್ಯ ಹಾಲಿ ಶಾಸಕರಿಗೆ ನಮ್ಮ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾಗೂ ತಮ್ಮ ಒಂದು ಮೋಟೆಬೆನ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನತೆಯ ಪರವಾಗಿ ತಾವು ಏನಾದರೂ ಹೇಳೋದಕ್ಕೆ ಬಯಸ್ತೀರಾ ಅಥವಾ ಏನಾದರೂ ಕೇಳೋದಕ್ಕೆ ಬಯಸ್ತೀರಾ? ಇಲ್ಲ ಸರ್, ಏನಾಗಿತ್ತು ಅಂತಂದ್ರೆ ಈಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿನ BJP ಶಾಸಕರಾಗಿದ್ದರು. ಎಸ್, BJP ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ 2018ರಾಗ ಅವರ ಬೆನ್ನೆಲುಬಾಗಿಯೂ ಸಹಿತ ನಾವು ಚುನಾವಣೆಯನ್ನು ಅವ್ರ ಜೊತೆ ಮಾಡಿದ್ವಿ ಸರ್. ಎಸ್, ಅದಾದ ನಂತರ ಬರಬರ್ತಾ ಏನಾಯ್ತು ಸರ್, ವೈಮನ್ಸ್ ನಮ್ಮಲ್ಲಿ ಸ್ಟಾರ್ಟ್ ಆಗಿದ್ದು ಏನಂತಂದ್ರೆ ಬರೀ ಹೇಳಿಕೆ ಮಾತುಗಳನ್ನು ಕೇಳಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಅವರ ಅಸಿಸ್ಟೆಂಟ್ಗಳಾಗಲಿ, ಆಮೇಲೆ ಈ ಜಾತಿ ವಿಷಯ ಮತ್ತು ಇವೆಲ್ಲವೂ ಏನು ಸ್ಟಾರ್ಟ್ ಆದವು ಅಂತಕ್ಕಂಥ ಭಾವನೆಗಳನ್ನು ತಿಳ್ಕೊಂಡು ಆಮೇಲೆ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿದ್ರು ಸರ್. ಅವ್ರದ್ದು ಒಂದು ಏನಂತಂದ್ರೆ ನಾನು ಫೇಲ್ ಆಗಿದ್ದು ಸರ್, ಅವ್ರದ್ದು ಶಾಸಕರದ್ದು ಎಲ್ಲ ನಾನು ಮಾಡ್ತೇನೆ ಅಂತ ಹೊಂಟು ಸರ್. ಯಾವಾಗಲೂ ರಾಜಕಾರಣ ಇರಂಗಿಲ್ಲ ಸರ್. ಯಾವಾಗಲೂ ರಾಜಕಾರಣ ನನ್ನ ಅನುಭವ ಪ್ರಕಾರ ಒಂದು ಚೆಸ್ ಬೋರ್ಡ್ ಇದ್ದಾಗ, ಚೆಸ್ ಬೋರ್ಡ್ ಅಂದ್ರೆ ಸರ್ ರಾಜನ ಸ್ಥಾನದಾಗ ಇರ್ತಾನ, ಕುದುರೆ ಆನೆಗಳು ಯಾವ ಸ್ಥಾನದಾಗ ಅವೇ ಇರ್ತವೆ, ಮುಂದೆ ಸೈನಿಕರು ಇರ್ತಾರೆ ಸರ್. ನೋಡ್ರಿ, ಚೆಸ್ ಪ್ರಾರಂಭ ಆಗೋದು ಯಾವಾಗಲೂ ಸೈನಿಕರ ಕೆಲಸನ ನಾನಾ ಮಾಡ್ತಾನೆ ಅಂತ ಹೋದ್ರೆ ಯಾವ್ದಾರ ಒಂದು ಮುರಿ ಒಳಗೆ ಅವ್ರು ಎಫೆಕ್ಟ್ ಆಗಿ ಸಾಧ್ಯತೆ. ಅದಕ್ಕೆ ರಾಜನ ಕೆಲಸನ ಮಾಡ್ಬೇಕು, ಮಂತ್ರಿ ಕೆಲಸನ ಮಾಡ್ಬೇಕು, ಸೈನಿಕ ಮಾಡೋ ಕೆಲಸ ಸೈನಿಕರ ಮಾಡ್ಬೇಕು. ನಾ ಸೈನಿಕ ಹಾಕಾನೆ ಅಂತಂದ್ರೆ ಅಲ್ಲಿ ನಮ್ದು ಟೈಮ್ ಹಾಳಾಗುತ್ತೆ ಸರ್. ಹಂಗಾಗಿ ಹಾಗಾದ್ರೆ ಶಾಸಕರಿಗೆ ನೇರವಾಗಿ ಹೇಳಿ ತಾವು ಏನ್ ಹೇಳಿ ಕೊಟ್ಟಿದ್ದೀರಾ ಅಂತ ಸರ್. ಏನಂತಾನೆ ಅಂತಂದ್ರೆ ಅವರಿಗೆ ಸುಧಾರಿಸ್ಕೊಳ್ಳೋಕೆ ಇನ್ನೂ ಅವಕಾಶ ಇತ್ತು ಸರ್, ಭಾಳ ಅವಕಾಶ ಇತ್ತು. ಆದ್ರೆ ಇವತ್ತು ಅವ್ರ ತಲೆಯಾಗಿರ್ತಕ್ಕಂಥದ್ದು ದುಡ್ಡಿನಿಂದನ ನಾನು ಎಲ್ಲ ಮಾಡ್ತೇನೆ ಅಂತಕ್ಕಂಥದ್ದನ್ನು ಫಸ್ಟ್ ತೆಗೆದುಬಿಡೋದು ಸರ್. ನಾನು ಇಲ್ಲ ದುಡ್ಡು ಕೊಟ್ರೆ ನಾನು ಎಲ್ಲ ಮಾಡ್ತೇನೆ, ಜಯ ಗಳಿಸ್ತೇನೆ ಅಂತ ಹೇಳಿ ಸರ್. ಅಲೆಕ್ಸಾಂಡರ್ ಸಹಿತ ನಾ ಏನು ಸಂಪಾದನೆ ಮಾಡಿದ್ರೆ ನಾ ಏನು ಬಿಟ್ಟು ಹೋದೆ ಅಂತಕ್ಕಂಥದ್ದನ್ನು ನಮ್ಗೆ ಇವತ್ತಿಗೆ ಮನವರಿಕೆ ಮಾಡಿರ್ತಕ್ಕಂಥ ಉದಾಹರಣೆ ಇತ್ತು. ಅದಕ್ಕೆ ಯಾವುದೇ ಕಾರಣಕ್ಕೂ ದುಡ್ಡಿಂದ ರಾಜಕಾರಣ ಮಾಡೋಕ್ಕಾಗಲ್ಲ. ಮೊದಲ ಜನರ ಸೇವೆಯನ್ನು ಮಾಡಿ ಜನರದ್ದು ಒಂದು ನೇರ ಸಂಪರ್ಕದಾಗ ಯಾವಾಗ ನಾವು ಬೆಳಿತೀವಿ ಅವಾಗ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಸರ್. 4, 6, 8 ಬಾರಿ ಒಂದೇ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಉದಾಹರಣೆ ಅದು ಸರ್. ಮತ್ತು ಅವರು ಯಾವ ರೀತಿ ಜನರ ಜೊತೆ ಒಡನಾಟ ಇಟ್ಕೊಂಡಿರ್ಬೋದು ಸರ್. ಹಾಗಾಗಿ ನಾವು ಯಾವಾಗ ಎಲ್ಲರನ್ನು ನಮ್ಮವ್ರಂತ ಹೊಂದ್ಕೊಂಡ್ಕೊಂತೀವಿ, ಒಂದು ಆ ಬೋರ್ಡ್ನಾಗ ಇದ್ದಾರೆ ಎಲ್ಲರೂ ನಮ್ಮಲ್ಲ ಸರ್. ಅದ್ರೊಳಗೆ ಯಾವುದೇ ಒಂದು ಆ ಬೋರ್ಡ್ನಾಗ ಇರೋದು ಇವ್ರು ಬೇರೆ ಅಂತ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾವಾಗ ನಾವು ವಿಂಗಡಣೆ ಮಾಡೋದನ್ನು ಬಿಡ್ತೇವೆ ಅವತ್ತು ಅವರು ಒಳ್ಳೆ ರಾಜಕಾರಣಿ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಸರ್. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದೀರಾ. ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಡೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ಇಲ್ಲಿವರೆಗೂ ನನಗೆ ಸಮಯವನ್ನು ಕೊಟ್ಟು
ನಮ್ಮ ಸುತ್ತ ವಾಹಿನಿಯ ನನ್ನ ಆತ್ಮೀಯರಾಗಿರ್ತಕ್ಕಂಥ Yes. BS ಉದಯ್ ಕುಮಾರ್ ಅವರು ಮತ್ತು ಶ್ರೀನಿವಾಸ್ ಅವರು ಬೆಳಗಿನಿಂದ ಈ ಒಂದು ನನಗೂ ಒಂದು ಇನ್ನೂ ಹೆಚ್ಚಿನ ರೀತಿಯೊಳಗೆ ಜನರ ಸೇವೆ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಪ್ರಚೋದನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯವನ್ನು ಹೇಳಿ ಮತ್ತು ನಮ್ಮ ಬ್ಯಾಡಗಿ ಮತಕ್ಷೇತ್ರದ ಪರವಾಗಿ, ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪರವಾಗಿ, ನನ್ನ ಗ್ರಾಮದ ಪರವಾಗಿ, ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಮೋಟೆಬೆನ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿರ್ತಕ್ಕಂತಹ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಸನ್ಮಾನ್ಯ ನಾಗರಾಜ್ ಶಿವಪ್ಪ ಆನ್ವೇರಿ ಅವರು ಆಡಿದ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ವೋಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಅಂತ ಹೇಳ್ತಾ ಜೈ ಹಿಂದ್, ನಮಸ್ಕಾರ.